ಆರಂಭದಲ್ಲಿ ಸಪ್ಪೆ ಸಪ್ಪೆ ಅನ್ನಿಸ್ತಿದ್ದ ಕನ್ನಡದ ಬಿಗ್ ಬಾಸ್ ಇತ್ತೀಚಿನ ದಿನಗಳಲ್ಲಿ ಸಖತ್ ಇಂಟ್ರೆಸ್ಟಿಂಗ್ ಆಗಿ ಮೂಡಿ ಬರ್ತಿದೆ. ಅದರಲ್ಲೂ ಇಬ್ಬರು ಸ್ಪರ್ಧಿಗಳ ವೈಲ್ಡ್ ಕಾರ್ಡ್ ಎಂಟ್ರಿ ಬಳಿಕ ರಿಯಾಲಿಟಿ ಶೋಗೆ ಸಖತ್ ಕಿಕ್ ಸಿಕ್ಕಿದೆ. ಆದ್ರೆ ಈ ಮಧ್ಯ ವೈಲ್ಡ್ ಕಾರ್ಡ್ ಎಂಟ್ರಿ ಶೋಭಾ ಶೆಟ್ಟಿ ಮನೆಯಿಂದ ಆಚೆ ಬರ್ತೇನೆ ಅಂತ ಕಣ್ಣೀರು ಹಾಕಿರೋ ಪ್ರೋಮೋ ಬಿಗ್ ಬಾಸ್ ವೀಕೆಂಡ್ ಎಲಿಮಿನೇಷನ್ಗೆ ಸಖತ್ ಟ್ವಿಸ್ಟ್ ಕೊಟ್ಟಿದೆ. ಈ ವಾರ ಕನ್ನಡದ ಬಿಗ್ ಬಾಸ್ ಮನೆಯಿಂದ ಯಾರು ಹೊರ ಹೋಗ್ತಾರೆ ಅನ್ನೋದು ಭಾರಿ ಕುತೂಹಲವನ್ನ ಕೆರಳಿಸಿದೆ. ಯಾಕಂದ್ರೆ ಎಲಿಮಿನೇಷನ್ ಎಪಿಸೋಡ್ನಲ್ಲಿ ಶೋಭಾ ಶೆಟ್ಟಿ ಮನೆಯಿಂದ ಹೋಗ್ತೇನೆ ಅಂತ ಬಿಕ್ಕಿ ಬಿಕ್ಕಿ ಹತ್ತಿದ್ದಾರೆ. ಅದಕ್ಕೆ ಕಿಚ್ಚ ಸುದೀಪ್ ಕೂಡ ರಿಯಾಕ್ಟ್ ಮಾಡಿದ್ದು, ಮನೆ ಬಾಗಿಲನ್ನ ತೆಗೆಸಿ ಡೋರ್ ಕಡೆ ಕೈ ಮಾಡಿರುವ ಎಪಿಸೋಡ್ನ ಪ್ರೋಮೋ ಹಲವು ಕುತೂಹಲಕ್ಕೆ ಕಾರಣವಾಗಿದೆ. ಕಳೆದ ವಾರದ ರಾಜಾರಾಣಿ ಟಾಸ್ಕ್ ವೀಕ್ಷಕರಿಗೆ ಸಖತ್ ಕಿಕ್ ಕೊಟ್ಟಿತ್ತು. ಆದರೆ ಈ ಟಾಸ್ಕ್ನಲ್ಲಿ ಕಳಪೆ ಬೋರ್ಡ್ ಶೋಭಾ ಶೆಟ್ಟಿ ಕೊರಳು ಸೇರಿತ್ತು. ವೈಲ್ಡ್ ಕಾರ್ಡ್ ಎಂಟ್ರಿ ಮೂಲಕ ದೊಡ್ಡ ಮನೆ ಸೇರಿದ್ದ ಶೋಭಾ ಶೆಟ್ಟಿ ಮೇಲೆ ನಿರೀಕ್ಷೆ ತುಂಬಾನೇ ಇತ್ತು. ಆದರೆ ಮೊದಲ ವಾರದ 2-3 ದಿನ ಸಖತ್ ಸೌಂಡ್ ಮಾಡಿದ್ದ ಶೋಭಾ ಶೆಟ್ಟಿ ನಂತರ ಫುಲ್ ಡಲ್ ಹೊಡೆದ್ರು. ಇಂಥದ್ರಲ್ಲಿ ಎಲಿಮಿನೇಷನ್ ಎಪಿಸೋಡ್ನಲ್ಲಿ ಶೋಭಾ ಮನೆಯಿಂದ ಹೊರ ಹೋಗುವ ಸುಳಿವು ಹೊರಬಿದ್ದಿದೆ. ಸರ್, ಎಲ್ಲೋ ಒಂದು ಕಡೆ ನನಗೆ ಇಲ್ಲಿ ಇರೋಕ್ಕಾಗ್ತಿಲ್ಲ ಅಂತ ಅನಿಸ್ತಾ ಇದೆ. ಬಿಗ್ ಬಾಸ್ ಕಂಟಿನ್ಯೂ ಮಾಡೋಕ್ಕಾಗ್ತಿಲ್ಲ ಅಂತ ಶೋಭಾ ಶೆಟ್ಟಿ ಕಣ್ಣೀರು ಹಾಕ್ತಾನೆ ಹೇಳಿದ್ದಾರೆ. ಇದಕ್ಕೆ ಉತ್ತರಿಸಿದ ಕಿಚ್ಚ ಸುದೀಪ್, ಅರ್ಥ ಮಾಡ್ಕೊಳ್ಳಿ, ಯಾಕೆ ಒಳಗೆ ಹೋಗಿದ್ದೀರಿ ಅಂತ ಕೇಳಿದ್ದಾರೆ. ನಿಮ್ಮನ್ನ ಸೇವ್ ಮಾಡಿದವರ ನಂಬಿಕೆ ಮೇಲೆ ಹೀಗೆ ಮಾಡೋಕ್ಕಾಗಲ್ಲ ಎಂದಿದ್ದಾರೆ. ಜನರ ಎಕ್ಸ್ಪೆಕ್ಟೇಷನ್ ರೀಚ್ ಆಗೋಕ್ಕಾಗ್ತಿಲ್ಲ ಅನ್ನಿಸ್ತಿದೆ ಅಂತ ಶೋಭಾ ಶೆಟ್ಟಿ ಕೂಡ ಹೇಳಿದ್ದಾರೆ. ಇದಕ್ಕೆ ಉತ್ತರಿಸಿದ ಕಿಚ್ಚ ಸುದೀಪ್, ಹೊರಗಡೆ ಹೋಗಬೇಕಾ, ಐ ಆಮ್ ಓಪನಿಂಗ್ ಡೋರ್ ಫಾರ್ ಯು ಎಂದು ಬಾಗಿಲಿನಿಂದ ಕೈ ತೋರಿಸಿದ್ದಾರೆ. ಈ ವಾರದ ಬಿಗ್ ಬಾಸ್ನ ವೀಕೆಂಡ್ ಎಲಿಮಿನೇಷನ್ ಪ್ರೋಮೋ ಸಖತ್ ಇಂಟ್ರೆಸ್ಟಿಂಗ್ ಆಗಿದ್ದು, ಮನೆಯಿಂದ ಶೋಭಾ ಶೆಟ್ಟಿಗೆ ಹೊರ ಹೋಗ್ತಾರಾ ಅಥವಾ ಬೇರೆ ಸ್ಪರ್ಧೆ ಆಟ ಮುಗಿಸ್ತಾರಾ ಅನ್ನೋದಕ್ಕೆ ಇಂದಿನ ಎಪಿಸೋಡ್ ಬಳಿಕವೇ ಉತ್ತರ ಸಿಗಲಿದೆ.